ಈಗ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಪೊಲಿಟಿಕಲ್ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಸ್ವತಃ ತನ್ನ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯರ ಬಗ್ಗೆ ಡಿಕೆ ಟ್ವೀಟ್ ಮಾಡಿರುವಂತಹದ್ದು, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡುತ್ತಾನೆಂದು ಡಿಕೆಶಿ ಟ್ವೀಟು. ಆ ಕೊಟ್ಟಿರುವ ಅವಕಾಶ ನಾವು ಬಳಸಿಕೊಳ್ಳಬೇಕು. ನಾವು ಏನು ಸಾಧನೆ ಮಾಡುತ್ತೇವೋ ಎಂಬುದು ಮುಖ್ಯ. ಇದಕ್ಕೂ ಉದಾಹರಣೆಯೇ ನಮ್ಮ ಸಿದ್ದರಾಮಯ್ಯನವರು. ಹಿರಿಯ ಅನುಭವ ಹೀಗೆಯೇ ಮುಂದುವರೆಯಲಿ. ರಾಜ್ಯದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ. ಸಿದ್ದು ಕಾರ್ಯವೈಖರಿಯ ಬಗ್ಗೆ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ರು. ಇದಲ್ವಾ ಒಂದು ವ್ಯಕ್ತಿತ್ವ ಅನ್ನೋದು? ಎಷ್ಟು ಮಂದಿ ಡಿಕೆಯವರನ್ನ ಟ್ರಿಗರ್ ಮಾಡಿದ್ರು. ಡಿಕೆ ಶಿವಕುಮಾರ್ ಕೂತ್ಕೊಂಡಿದ್ದ ಜಾಗದಲ್ಲೇ ನಿಂತ್ಕೊಂಡು ಭಾಷಣ ಮಾಡುವಾಗಲೂ ಹೇಳಿದ್ದೇನು, ಈ ಬಾರಿಯೂ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ. ನೊಂದ್ಕೊಂಡಿಲ್ವಾ ಹೃದಯ? ಆದರೆ ಟ್ರಿಗರ್ ಆಗಿರಲಿಲ್ಲ. ಸಾಕಷ್ಟು ಮಂದಿ ಕಂಡಲ್ಲಿ ಪ್ರೆಸ್ ಮೀಟ್ ಕರೆದು ಹೇಳಿದ್ರು, ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ. ಈ ಮನುಷ್ಯ ವಿಮುಖನಾಗಲಿಲ್ಲ, ವಿಚಲಿತನಾಗಲಿಲ್ಲ, ಸಿಟ್ಟಲ್ಲಿ ಬಾಯಿಗೆ ಬಂದ ಹಾಗೇನು ಮಾತನಾಡಲಿಲ್ಲ. ಸೀದಾ ಹೋಗಿದ್ದು ಮಠಕ್ಕೆ, ಸೀದಾ ಹೋಗಿದ್ದು ಕೊಯಮತ್ತೂರಿನ ಟೆಂಪಲ್ಗೆ, ದೇವರಲ್ಲಿ ಬೇಡ್ಕೊಂಡ ಪುಣ್ಯಾತ್ಮ. ಇವರು ಎಲ್ಲಿ ಬೇಕಲ್ಲಿ ಪ್ರೆಸ್ ಮೀಟ್ ಕರೆದು ಬಾಯಿಗೆ ಬಂದಾಗ ಮಾತನಾಡಬಹುದಾಗಿತ್ತು. ಆದರೆ ಆವೇಶಕ್ಕೋ ಭಾವೋದ್ರೇಕಕ್ಕೂ ಒಳಗಾಗದೆ ಸಹನೆಯಿಂದ ಕಾದು ದೇವರ ಮೇಲೆ ಭಾರಾಟ. ನೋಡಿ, ಕೇರಳದ UDF ನಾಯಕರು ಒಂದು ಮಾತು ಹೇಳೋದಿದೆ, ಪ್ರವರ್ತನವೂ ವೇಣಂ ಪ್ರಾರ್ಥನೆಯೂ ವೇಣಂ. ಮಸೀದಿಲಿ ಕೂತ್ಕೊಂಡು ಅಲ್ಲ ದುಡ್ಡು ಕೊಡು ಅಂದರೆ ಕೊಡ್ತಾನ? ದೇವಸ್ಥಾನದಲ್ಲಿ ಕೂತ್ಕೊಂಡು ಭಗವಂತ ದುಡ್ಡು ಕೊಡು ಅಂದರೆ ಕೊಡ್ತಾನೆ? ಇಲ್ಲ. ನಿಮಗೆ ಪ್ರಾರ್ಥನೆಯೂ ಬೇಕು, ಇಲ್ಲಿ ನಿಮ್ಮ ರಿಯಾಕ್ಟ್ ಕೂಡ ಹಾಗೆ ಇರಬೇಕು, ಪರಿಶ್ರಮ ಬೇಕು. ಈ ಮನುಷ್ಯನ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಕರೀತಾರೆ. ಹಾಗೆ ಡಿಕೆ ಶಿವಕುಮಾರ್ ಅವರ ವ್ಯವಧಾನ, ಸುದೀರ್ಘವಾದಂತಹ ಆ ಒಂದು ಕಾಯುವಿಕೆ, ಅವೆಲ್ಲದಕ್ಕೂ ಕೂಡ ಈಗೊಂದು ಫಲ ಸಿಕ್ಕಿ ಅವರ ಭಾವನಾತ್ಮಕವಾದಂತಹ ಸಾಲು ನಿಜಕ್ಕೂ ಕೂಡ ರಾಜ್ಯಕ್ಕೂ ಜೊತೆಗೆ ಭಾರತಕ್ಕೂ ಒಂದು ಹೊಸ ಸಂದೇಶವನ್ನು ಕೊಡ್ತಾ ಇದೆ. ಮೈಸೂರು ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಹುಟ್ಟಿ ಬೆಳೆದು ಹೋರಾಟದ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ಸಾಮಾಜಿಕ ನ್ಯಾಯದ ಹರಿಕಾರ ಹಾಗೂ ಬಡವರ ಬಂಧುವಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ನನ್ನ ಆತ್ಮೀಯರಾದ ಶ್ರೀ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಯಶಸ್ಸು ಮತ್ತು ಪ್ರಭಾವಿಶಾಲಿಯಾಗಿ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಜನಮಾನಸದಲ್ಲಿ ನೆಲೆಸಿರುವ ಅವರು ಭಾರತೀಯ ರಾಜಕಾರಣದ ಧೀಮಂತ ನಾಯಕ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದಂತಹ ಕೊಡುಗೆ ಅವಿಸ್ಮರಣೀಯ. ಸುಮಾರು 50 ವರ್ಷಗಳ ಅವರ ಅಗಾಧವಾದ ರಾಜಕೀಯ ಅನುಭವ, ಸಾಮಾಜಿಕ ಕಳಕಳಿ ಮತ್ತು ಜನಪರ ಯೋಜನೆಗಳು ಸದಾ ಸ್ಮರಣೀಯ. 2020ರಲ್ಲಿ ನಾನು KPCC ಅಧ್ಯಕ್ಷನಾಗಿ ಆಯ್ಕೆಯಾದ ದಿನದಿಂದಲೂ ಇಂದಿನವರೆಗೆ ಸಿದ್ದರಾಮಯ್ಯನವರು ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ಜೊತೆಯಾಗಿ ನಿಂತಿದ್ದಾರೆ. ಅವರ ಆಡಳಿತದಲ್ಲಿ ನಾನು ಸಚಿವನಾಗಿ, ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡು ನನ್ನ ಭಾಗ್ಯ ಮುಂದಿನ ದಿನಗಳಲ್ಲೂ ರಾಜ್ಯದ ಹಿತದೃಷ್ಟಿಯಿಂದ ಹಾಗೂ ನಮ್ಮ ಪಕ್ಷದ ಬಲವರ್ಧನೆಗೆ ಅವರ ಮಾರ್ಗದರ್ಶನ, ಹಿರಿಯ ಅನುಭವ ನಮಗೆ ಹೀಗೆಯೇ ಮುಂದುವರಿಲಿ ಎಂದು ಆಶಿಸುತ್ತೇನೆ ಅಂತ ಹೇಳಿದ್ಯಾರು? ಭಾವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯರ ಕುರಿತು ಸುದೀರ್ಘವಾದಂತಹ ಸಾಲು ಎಲ್ಲರ ಗಮನವನ್ನು ಸೆಳೆದಿದೆ.